ಕಾಲ ಬಂತು. ಅವಾಗೊಂದು ಕಾಲ ಇವಾಗೊಂದು ಕಾಲ. ಅಂಬರೀಷ್ ಅಣ್ಣ ಸಮಾಧಿ ಹತ್ರ ಬಂದು ಕೂತ್ಕೊಂಡು ಯೋಚನೆ ಮಾಡೋ ಕಾಲ ಬಂದ್ಬಿಡ್ತಲ್ಲ ನನಗೆ. ಸೋಮ ಇಲ್ಲೇನು ಮಾಡ್ತಿದ್ಯೋ? ಯಾಕೋ ಫೀಲ್ ಆಯ್ತಣ್ಣ, ನನಗೋಸ್ಕರ ಸುಮ್ಮನೆ ಬಂದೆ. ಏನು ಫೀಲ್ ಮಾಡ್ತಿದ್ಯೋ? ಅಂಬರೀಷ್ ಅಣ್ಣ ಅಂತ ಬಂದು ಫೀಲ್ ಮಾಡ್ತಿದ್ಯಲ್ಲೋ? ಅವ್ರಿಗೆ ನೀನು ಕೆಲಸ ಮಾಡಿಲ್ವೇನಾ? ಮಾಡಿ ಅವ್ರಿಗೆ ಬಟ್ಟೆ ಹಾಕಿಲ್ವೇನಾ? ಹಾಂ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಾವು ಇವತ್ತು ಇಲ್ಲಿ ಬಂದು ಯೋಚನೆ ಮಾಡೋ ಅಂಥದ್ದು ಏನಾಯ್ತಾ? ಇನ್ನು ಮುಂದೆ ಇದೆ ಹೇಳಿ ನೋಡೋಣ. ಅಣ್ಣ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಗೆ ಬಂದು ಎಷ್ಟು ವರ್ಷ ಆಯ್ತು? ಅಣ್ಣ ನಾವು 25 ವರ್ಷ ಆಯ್ತಣ್ಣ. 25 ವರ್ಷ ಆಯ್ತು. ಅವ್ರು ಯಾರು ಗೊತ್ತಲ್ವಾ? ಅಂಬರೀಷ್ ಅಣ್ಣವರು. ಅವ್ರಿಗೆ ಬಟ್ಟೆ ಹೊಲ್ದಿದ್ದೀವಲ್ವಾ? ಹೊಲ್ದಿದ್ದೀವಣ್ಣ. ಅವ್ರಿಗೆ ಬಟ್ಟೆ ಹಾಕಿದ್ದೀವಲ್ವಾ? ಹಾಕಿದ್ದೀವಣ್ಣ. ಮತ್ತು ಅವ್ರನ್ನ ಯಾವಾಗ ನಮ್ಮ ಹೃದಯದ ಇಟ್ಕೊಂಡು ಪಾಲಿಸ್ತಾ ಇದೀವಲ್ವಾ? ಇಟ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಏನಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ನೀನು? ನಡಿ ಹೋಗೋಣ. ನಾನು ಯೋಚನೆ ಮಾಡೋ ಟೈಮಲ್ಲಿ ಬಂದು ನನ್ನ ಮನಸ್ಸು ಅಗ್ರ ಮಾಡಿಕೊಟ್ಟಿದ್ದೀರಣ್ಣ. ನನಗೆ ಒಂಥರ ಭಾಳ ಖುಷಿ. ಒಳ್ಳೆ ಥ್ಯಾಂಕ್ಸ್ ಅಣ್ಣ. ಅಂಬರೀಷ್ ಅಣ್ಣನೂ ಮರೆಯಲ್ಲ, ವಸ್ತ್ರ ಅಲಂಕಾರನೂ ಮರೆಯಲ್ಲ ಅಣ್ಣ. ಯಾರೂ ಮರೆಯೋಂಗಿಲ್ಲ. ವಸ್ತ್ರಾಲಂಕಾರ ಸಂಘ ನಮ್ಮ ಸಂಘನೇ ಮಾಡ್ಕೊಂಡು